ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಈ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ನೋಡಿ, ಹಾಗಾದ್ರೆ ಏಪ್ರಿಲ್ 25 ನೋಡಿ ವಿದ್ಯಾರ್ಥಿಗಳೇ, ಏಪ್ರಿಲ್ 25ರ ವಿಶೇಷತೆ ಏನಪ್ಪಾ ಅಂತಂದಾಗ ಇದು ವಿಶ್ವ ಮಲೇರಿಯಾ ದಿನ. ವಿಶ್ವ ಮಲೇರಿಯಾ ದಿನ ಅಂತ ನಾವು ಆಚರಣೆ ಮಾಡ್ತೇವೆ. ನೋಡಿ, ಯಾವಾಗ ಆಚರಣೆ ಆರಂಭ ಅಂದಾಗ ನೋಡಿ 2007ರಿಂದ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನ ಅಂತ ಆಚರಣೆ ಮಾಡಲಾಗುತ್ತದೆ. ನೋಡಿ, ಹಾಗಾದ್ರೆ ಇಂತಹ ಒಂದು ಸಮಯದಲ್ಲಿ 2030ರ ವೇಳೆಗೆ ಮಲೇರಿಯಾ ಮುಕ್ತ ಗುರಿ ಹೊಂದಲಾಗಿದೆ. 2030ರ ವೇಳೆಗೆ ಈ ಭಾರತ ದೇಶದಿಂದ ಮಲೇರಿಯಾವನ್ನು ನಾವು ಮುಕ್ತ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಆ ಗುರಿಯನ್ನು ನಮ್ಮ ಸರ್ಕಾರ ಹೊಂದಿದೆ. ನೋಡಿ, ಇದೊಂದು ಮಾರಣಾಂತಿಕ ಕಾಯಿಲೆ ಆಗಿದೆ. ನೋಡಿ, ಇದೊಂದು ಮಾರಣಾಂತಿಕ ಕಾಯಿಲೆ ಆಗಿರುವಂತದ್ದು. ನೋಡಿ, ಇದು ಹೆಣ್ಣು ಸೊಳ್ಳೆಯಿಂದ ಹರಡುತ್ತದೆ. ಆದರೆ ಆ ಹೆಣ್ಣು ಸೊಳ್ಳೆ ಆದಪ್ಪ ಅಂದಾಗ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಈ ಒಂದು ಮಲೇರಿಯಾ ರೋಗ ಹರಡುವಂತದ್ದು. ನೋಡಿ, ನಂತರ ವಿದ್ಯಾರ್ಥಿಗಳೇ, ನೋಡಿ ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳೇ, ಈ ಎಕ್ಸಲೆಂಟ್ ಇತಿಹಾಸದಲ್ಲಿ ನೋಡಿ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸದ 4 ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತದ್ದು. ನಮ್ಮ ವಿಎಗಾಗಿರ್ಬೋದು, ವಿಎಒಗಾಗಿರ್ಬೋದು, ಕೆಎಸ್ ಆಗಿರ್ಬೋದು, ಪಿಡಿಒಗಾಗಿರ್ಬೋದು, ಪಿಸಿ, ಪಿಎಸ್, FD, ST ಎನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೋಡಿ ಎಲ್ಲ NCERT, DSCRT, KPSC ಆಧಾರದಂತೆ ಪುಸ್ತಕವನ್ನು ರಚನೆ ಮಾಡಲಾಗಿದೆ ವಿದ್ಯಾರ್ಥಿಗಳೇ. ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್, ಇನ್ನೊಂದು ಮತ್ತೊಂದು ಸಾಧನಾ ಅಕಾಡೆಮಿ ಎಲ್ಲ ಕಡೆ ಸಿಗ್ತೈತೆ. ಆನ್ಲೈನ್ ಮತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತೆ. ಇದನ್ನ ನೀವು ಕೊಂಡು ಅಧ್ಯಯನ ಮಾಡಬಹುದು ಅಂತ ಹೇಳ್ತಾ ಈ ಒಂದು ಪುಸ್ತಕವನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ನಂತರ ಏಪ್ರಿಲ್ 30 ನೋಡಿ, ಏಪ್ರಿಲ್ 30 ಆಯುಷ್ಮಾನ್ ಭಾರತ ದಿನ. ನೋಡಿ, ಆಯುಷ್ಮಾನ್ ಭಾರತ ದಿನ ಎಂದು ನಾವು ಆಚರಣೆ ಮಾಡ್ತೇವೆ. ಯಾಕಪ್ಪ ಅಂದಾಗ ನೋಡಿ, ಆರ್ಥಿಕವಾಗಿ ಹಿಂದುಳಿದವರಿಗೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ವೆಚ್ಚವನ್ನು ನೀಡುವಂತದ್ದೇ ಈ ಆಯುಷ್ಮಾನ್ ಭಾರತ್ ದಿನ. ನೋಡಿ, ಆಯುಷ್ಮಾನ್ ಭಾರತ್ ನಾವೇನ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ, ನೋಡಿ 5 ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ವೆಚ್ಚವನ್ನು ನೀಡಲಾಗುತ್ತದೆ ಆರ್ಥಿಕವಾಗಿ ಹಿಂದುಳಿದವರಿಗೆ. ಎಲ್ಲರಿಗೆಲ್ಲ ಆರ್ಥಿಕವಾಗಿ ಹಿಂದುಳಿದವರಿಗೆ. ನೋಡಿ, ಆರ್ಥಿಕವಾಗಿ ಹಿಂದುಳಿದಿರುವಂತ 50 ಕೋಟಿ ಜನರಿಗೆ ಆರೋಗ್ಯ ರಕ್ಷಣೆಯನ್ನು ಒದಗಿಸುವಂತದ್ದೇ ಈ ಆಯುಷ್ಮಾನ್ ಭಾರತ್ ದಿನದ ಒಂದು ವಿಶೇಷತೆ ಆಗಿರುವಂತದ್ದು. ನೋಡಿ ವಿದ್ಯಾರ್ಥಿಗಳೇ, ನಂತರ ಏಪ್ರಿಲ್ 28 ಕೆಲಸದಲ್ಲಿ ಸುರಕ್ಷತೆ ಆರೋಗ್ಯಕ್ಕಾಗಿ ವಿಶ್ವ ದಿನ. ನೋಡಿ, ಕೆಲಸದಲ್ಲಿ ಸುರಕ್ಷತೆ ಆರೋಗ್ಯಕ್ಕಾಗಿ ವಿಶ್ವ ದಿನ ಅಂತ ಆಚರಣೆ ಮಾಡ್ತೇವೆ. ಇದರ ಉದ್ದೇಶ ಏನಪ್ಪಾ ಅಂದಾಗ ಪ್ರಪಂಚದಾದ್ಯಂತ ಔದ್ಯೋಗಿಕ ಅಪಘಾತಗಳು ಮತ್ತು ರೋಗಗಳ ತಡೆಗಟ್ಟುವಿಕೆಯನ್ನು ಉತ್ತೇಜಿಸುವುದೇ ಇದರ ಒಂದು ಮೂಲ ಉದ್ದೇಶವಾಗಿರುವಂತದ್ದು. ನೋಡಿ, ನಂತರ ವಿದ್ಯಾರ್ಥಿಗಳೇ, ಅತಿ ದೊಡ್ಡ ಅಣಬೆ ನಾವು ಹಳ್ಳಿ ಕಡೆ ನೋಡಿ ತಿಂತೀವಲ್ಲ ವಿದ್ಯಾರ್ಥಿ, ಹೊಲದ ತರ ಹುಟ್ಟಿರ್ತಾವ ನೋಡಿ, ಬೇರಣವೆ, ಹುಲ್ಲಣವೆ ಅಂತೆಲ್ಲ. ಅವು ಈ ಅತಿ ದೊಡ್ಡ ಅಣಬೆ ಎಲ್ಲೈತೆ ಸ್ಥಳ ಅಂದಾಗ ಆಫ್ರಿಕಾದ ಜಂಬಿಯಾ ದೇಶದಲ್ಲಿ ಅತಿ ದೊಡ್ಡ ಅಣಬೆ ಇರೋದು. ಅಣಬೆಯ ಹೆಸರೇನಪ್ಪ ಅಂದ ಇಚಿಕೋಲೋವಾ ಎಂಬ ಸ್ಥಳೀಯ ಹೆಸರಿನ ಅಣಬೆ. ನೋಡಿ, ಅಣಬೆ ಹೆಸರೇನು? ಇಚಿಕೋಲೋವಾ ಎಂಬ ಸ್ಥಳೀಯ ಹೆಸರಿನ ಅಣಬೆಯಾಗಿರುವಂತದ್ದು. ನೋಡಿ, ಏಪ್ರಿಲ್ 29 ನೋಡಿ, ನಂತರ ಅಂತಾರಾಷ್ಟ್ರೀಯ ನೃತ್ಯ ದಿನ ಎಂದು ಆಚರಣೆ. ನೋಡಿ, ಏಪ್ರಿಲ್ 29 ಅಂತಾರಾಷ್ಟ್ರೀಯ ನೃತ್ಯ ದಿನ ಎಂದು ಆಚರಣೆಗೆ ಕಾರಣ ಬ್ಯಾಲೆ ನೃತ್ಯ ಪ್ರಕಾರದ ಪಿತಾಮಹ ಎಂದು ಹೆಸರಾದಂತ ಜೀನ್ ಜಾರ್ಜಸ್ ನೋವೆಲ್ ಫ್ರಾನ್ಸ್ ನಲ್ಲಿ ಏಪ್ರಿಲ್ 29 1722ರಲ್ಲಿ ಜನಿಸಿದಂತ ಸುವಿನೆನಪಿಗಾಗಿ ನಾವು ಇದನ್ನ ಆಚರಣೆ ಮಾಡ್ತೇವೆ. ನೋಡಿ, ಬ್ಯಾಲೆ ನೃತ್ಯ ಪ್ರಕಾರದ ಪಿತಾಮಹ ಎಂದು ಹೆಸರಾದಂತ ಜೀನ್ ಜಾರ್ಜಸ್ ನೋವೆಲ್ ಫ್ರಾನ್ಸ್ ನಲ್ಲಿ ಏಪ್ರಿಲ್ 29 1729ರಲ್ಲಿ ಜನಿಸಿದಂತ ಸವಿನೆನಪಿಗಾಗಿ ಈ ಒಂದು ಏಪ್ರಿಲ್ 29 ಅಂತಾರಾಷ್ಟ್ರೀಯ ನೃತ್ಯ ದಿನದಿಂದ ಆಚರಣೆ ಮಾಡ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ನಂತರ ಪೋಡಿಯಂ ಸ್ಕೀಮ್ ಪ್ರಧಾನ ಗುಂಪಿಗೆ ದೀಪಿಕಾ. ಏನಪ್ಪ ಇದಂದಾಗ ನೋಡಿ, ಮಾಜಿ ವಿಶ್ವ ನಂಬರ್ 1 ಬಿಲ್ಲುಗಾರ್ತಿ ದೀಪಿಕಾ ಕುಮಾರಿಯನ್ನು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಮುನ್ನ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ಗೆ ಪ್ರಧಾನ ಗುಂಪಿಗೆ ಮರು ಸೇರ್ಪಡೆಗೊಳಿಸಲಾಗಿದೆ ಎಂದು ಕ್ರೀಡಾ ಸಚಿವಾಲಯ ಒಂದು ವಿಚಾರವನ್ನ ಘೋಷಣೆ ಮಾಡಿರುವಂತದ್ದು. ನೋಡಿ, ನಂತರ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವಕ್ಕೆ ಬಳಸಾಲಯ ಆಯ್ಕೆ. ನೋಡಿ, ಏನಪ್ಪ ಒಂದು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಎಲ್ಲಿ ನಡೆಯುತ್ತೆ ಅಲ್ಲಿಗೆ ಬಳಸಾಲಯ ಆಯ್ಕೆ ಆಗಿರುವಂತದ್ದು ಅಂದಾಗ ನೋಡಿ, ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ ನಲ್ಲಿ ನಡೆಯಲಿರುವಂತಹ 44ನೇ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವಕ್ಕೆ ಒಳಸಾಲಯ ಆಯ್ಕೆಯಾಗಿದ್ದಾರೆ.
ನೋಡಿ, ಥೈಲ್ಯಾಂಡ್ ದೇಶದ ಬ್ಯಾಂಕಾಕ್ ನಲ್ಲಿ ನಡೆಯಲಿರುವ 44ನೇ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವಕ್ಕೆ ಒಳಸಾಲ ಆಯ್ಕೆಯಾಗಿದ್ದಾರೆ. ಇದರ ವಿಶೇಷತೆ ಏನಪ್ಪಾ ಅಂದಾಗ ಇವರು ಕರ್ನಾಟಕದ ಕನಕಪುರ ತಾಲೂಕಿನವರು, ಕನ್ನಡಿಗರು ಆಯ್ಕೆಯಾಗಿರುವಂತದ್ದು ನಮಗೆ ವಿಶೇಷವಾಗಿರುವಂತದ್ದು ವಿದ್ಯಾರ್ಥಿಗಳೇ. ನಂತರ ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯಕ್ಕೆ 3 ತಾಣ ಅಂತಿಮಗೊಳಿಸಿದ ಪಿಸಿಬಿ ನೋಡಿ, ಪಾಕಿಸ್ತಾನದ ಆತಿಥ್ಯದಲ್ಲಿ ನಡೆಯಲಿರುವ 2025ರ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಟೂರ್ನಿಂದ ಟೀಮ್ ಇಂಡಿಯಾ ಹೊರಗುಳಿಯುವ ಸಾಧ್ಯತೆ ಇದೆ. ಆದರೂ ಕರಾಚಿ, ಲಾಹೋರ್ ಮತ್ತು ರಾವಲ್ಪಿಂಡಿ ಮೈದಾನಗಳಲ್ಲಿ ಟೂರ್ನಿ ಆಯೋಜಿಸಲು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮುಂದಾಗಿದೆ. ನೋಡಿ, 2025ರ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಟೂರ್ನಿಯಿಂದ ಟೀಮ್ ಇಂಡಿಯಾ ಹೊರಗುಳಿಯುವಂತ ಸಾಧ್ಯತೆ ಇದೆ. ಆದ್ರೂ ಸಹ ಪಾಕಿಸ್ತಾನ ಏನ್ ಮಾಡಿದೆ, ಕರಾಚಿ, ಲಾಹೋರ್, ರಾವಲ್ಪಿಂಡಿಯಲ್ಲಿ ಮೈದಾನಗಳನ್ನ ಟೂರ್ನಿ ಆಯೋಜಿಸುವುದಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮುಂದಾಗಿರುವಂತದ್ದು ಇದು ವಿಶೇಷವಾಗಿರುವಂತದ್ದು. ನೋಡಿ, ನಂತರ ವಿದ್ಯಾರ್ಥಿಗಳೇ, ಸೀತಾಮಾತೆ ಮಂದಿರ ಪ್ರತಿಷ್ಠಾಪನೆ ಮೇ 19 ನೋಡಿ, ಸ್ಥಳ ಶ್ರೀಲಂಕಾದಲ್ಲಿ ನೋಡಿದ್ದಾರೆ. ಇದನ್ನ ಮುಂದಿನ ತಿಂಗಳು ಮೇ 19ನೇ ತಾರೀಕು, ಮುಂದಿನ ತಿಂಗಳ ಈ ತಿಂಗಳೇ ಆಲೆ 19ನೇ ತಾರೀಕು, ಇವತ್ತು ಆಲೆ ತಾರೀಕು 1 ನೋಡಿ, ಮೇ 19ನೇ ತಾರೀಕು ವಿದ್ಯಾರ್ಥಿಗಳ ಎಲ್ಲಿ, ಶ್ರೀಲಂಕಾದಲ್ಲಿ. ಇದರ ವಿಶೇಷತೆ ಏನಪ್ಪಾ ಅಂದಾಗ ಭಾರತದ ಸರಯೂ ನದಿ ಪವಿತ್ರ ನೀರನ್ನ ರವಾನೆ ಮಾಡಲಾಗಿದೆ ಅಲ್ಲಿಗೆ. ನೋಡಿ, ನಂತರ ವಿದ್ಯಾರ್ಥಿಗಳ ವಿಧಾನಸಭಾ ಕಲಾಪ ಹೆಚ್ಚು ದಿನ ನಡೆಸಿರುವಂತದ್ದು 2023ರಲ್ಲಿ ಪ್ರಥಮ ಸ್ಥಾನ ಮಹಾರಾಷ್ಟ್ರ ಇದೆ, 2ನೇ ಸ್ಥಾನ ಪಶ್ಚಿಮ ಬಂಗಾಳ ಇದೆ, 3ನೇ ಸ್ಥಾನ ಕರ್ನಾಟಕ ಇರುವಂತದ್ದು ನಮ್ಗೆ ಇದು ವಿಶೇಷವಾಗಿರುವಂತದ್ದು. ನೋಡಿ, ನಂತರ ದುಬೈನಲ್ಲಿ ದೊಡ್ಡ ಏರ್ಪೋರ್ಟ್ ಹೆಸರೇನಪ್ಪಾ ಅಂದಾಗ ಅಲ್ ಮಕ್ತೌಮ್ ನೋಡಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ ಮಕ್ತೌಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೋಡಿ, ಘೋಷಣೆ ಮಾಡಿದಂತವ್ರು ಯಾರಪ್ಪ ಅಂದಾಗ ದುಬೈ ದೊರೆ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೌಮ್. ನೋಡಿ, ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಘೋಷಣೆ ಮಾಡಿದಂತವ್ರು ಯಾರು ಅಂದಾಗ ದುಬೈ ದೊರೆ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೌಮ್ ಎಂಬುವರು ಇದರ ಘೋಷಣೆಯನ್ನ ಮಾಡಿದಂತವ್ರು ವಿದ್ಯಾರ್ಥಿಗಳ. ನೋಡಿ, ತದನಂತರ ವಿದ್ಯಾರ್ಥಿಗಳ ಸೌಂದರ್ಯ ಸ್ಪರ್ಧೆ ಗೆದ್ದ 60 ವರ್ಷದ ಅಜ್ಜಿ ನೋಡಿ, ಇದೆಲ್ಲಪ್ಪ ಅಂದಾಗ ಅರ್ಜೆಂಟೀನಾದ 60 ವರ್ಷದ ಅಜ್ಜಿ ಅಲೆಜಂದಾ ಮಾರಿಸಾ ರಾಡ್ರಿಕ್ಸ್. ಅರ್ಜೆಂಟೀನಾದ 60 ವರ್ಷದ ಅಜ್ಜಿ ಅಲೆಜಂದಾ ಮಾರಿಸಾ ರಾಡ್ರಿಕ್ಸ್ ನೋಡಿ, ಬ್ಯೂನಸ್ ಐರಿಸ್ ಪ್ರಾಂತ್ಯದ ವಿಶ್ವ ಸುಂದರಿ ಕಿರೀಟವನ್ನು ಧರಿಸುವುದರೊಂದಿಗೆ ಹೊಸ ದಾಖಲೆ ಬರೆದಿದ್ದಾರೆ. ನೋಡಿ, ಇವರು ಬ್ಯೂನಸ್ ಐರಿಸ್ ಪ್ರಾಂತ್ಯದ ವಿಶ್ವ ಸುಂದರಿ ಕಿರೀಟವನ್ನು ಧರಿಸುವುದರೊಂದಿಗೆ ಹೊಸ ದಾಖಲೆಯನ್ನ ಬರೆದಿರುವಂತದ್ದೇ ಈ 60 ವರ್ಷದ ಅಜ್ಜಿ ಅಲೆಜಂದಾ ಮಾರಿಸಾ ರಾಡ್ರಿಕ್ಸ್ ರವರು ವಿದ್ಯಾರ್ಥಿಗಳೇ. ನೋಡಿ, ನಂತರ ಈ ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳೇ, ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ, ಕರ್ನಾಟಕ 4 ವಿಚಾರಗಳನ್ನ ವಿವರಣಾತ್ಮಕವಾಗಿ ಒಳಗೊಂಡಿರುವಂತದ್ದು, ಎಲ್ಲ ಅಪ್ಡೇಟ್ ಇರುವಂತದ್ದು. ಇನ್ನು 2-3 ವರ್ಷಗಳಿಗೆ ಯಾವುದೇ ಅಪ್ಡೇಟ್ ಬೇಕಿಲ್ಲ, ಅಷ್ಟು ಅಪ್ಡೇಟ್ ಮಾಡಲಾಗಿರುವಂತದ್ದು. ಸೆಕೆಂಡ್ ಎಡಿಷನ್ ಇದು ವಿದ್ಯಾರ್ಥಿಗಳೇ. ಹಾಗಾಗಿ ಎಲ್ಲ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲ ಪ್ರಮುಖ ಒಂದು ಪುಸ್ತಕ ಮಳಿಗೆಗಳು ದೊರೆಯುತ್ತದೆ. ನೀವು ಕೊಂಡು ಅಧ್ಯಯನ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು.